ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯಾನಕ ದಾಳಿಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಲಷ್ಕರ್ ಎ ತೊಯ್ಬಾದ ಉಗ್ರಗಾಮಿಗಳಾದಂತಹ ಆದಿಲ್ ಹುಸೇನ್ ತೋಕರ್ ಮತ್ತು ಆಸಿಫ್ ಶೇಖ್ ಅವರ ಮನೆಗಳನ್ನು ಸ್ಫೋಟಿಸಿ ಧ್ವಂಸಗೊಳಿಸಲಾಗಿದೆ. ಹೌದು, ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು 26 ಪ್ರವಾಸಿಗರನ್ನ ಭರ್ಬರವಾಗಿ ಕೊಂದಿದ್ದು ಸದ್ಯ 17 ಜನರು ಗಾಯಗೊಂಡಿದ್ದಾರೆ. ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ದಾಳಿಗೆ ಪ್ರತೀಕಾರ ತೆಗೆದುಕೊಳ್ಳಲು ಭಾರತ ಮುಂದಾಗ್ತಾ ಇದ್ದು ಸದ್ಯ ಪ್ರಧಾನಿ ಮೋದಿ ಆರೋಪಿಗಳು ಎಲ್ಲೇ ಅಡಗಿದ್ರು ಕೂಡ ಹುಡುಕಿ ಹೊಡಿತೇವೆ ಅಂತ ಪ್ರತಿಜ್ಞೆ ಮಾಡಿದ್ರು. ಇದರ ಬೆನ್ನಲ್ಲೇ ಪಾಕಿಸ್ತಾನ ವಿರುದ್ಧ ರಾಜತಾಂತ್ರಿಕ ಸಮರವನ್ನ ಕೂಡ ಸಾರಿದ್ದು ಘಟನೆ ಕಾರಣರಾದವರನ್ನ ಬೆನ್ನತ್ತಲು ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಸದ್ಯ ಉಗ್ರರ ಪೈಕಿ ಆದಿಲ್ ಹುಸೇನ್ ತೋಕರ್ ಮತ್ತು ಆಸಿಫ್ ಶೇಖ್ ಎಂಬಂತಹ ಇಬ್ಬರು ಮನೆಗಳನ್ನ ಗುರುವಾರ ರಾತ್ರಿ ಸ್ಫೋಟಿಸಲಾಗಿದೆ. ಅಲ್ಲದೆ ಇವರುಗಳ ಮನೆಗಳಲ್ಲಿ ಸ್ಫೋಟಕಗಳನ್ನ ಕೂಡ ಇಡಲಾಗಿತ್ತು ಎನ್ನುವುದು ಸಹ ಗೊತ್ತಾಗಿದೆ. ಇನ್ನು ಭಯೋತ್ಪಾದಕ ತೋಕರ್ ಅನಂತನಾಗ್ ಜಿಲ್ಲೆಯ ನಿವಾಸಿಯಾಗಿದ್ರೆ ಶೇಖ್ ಪುಲ್ವಾಮಾದಲ್ಲಿ ವಾಸಿಸ್ತಾ ಇದ್ದ. ಇವರಿಬ್ಬರು ಎಲ್ಇಟಿ ಸಂಘಟನೆಯ ಸದಸ್ಯರು ಕೂಡ ಆಗಿದ್ರಂತೆ. ಇನ್ನು ಪೊಲೀಸರು ಆದಿಲ್ ಹುಸೇನ್ ತೋಕರ್ ಮತ್ತು ಇತರ ಇಬ್ಬರು ಶಂಕಿತ ಉಗ್ರರಾದಂತಹ ಹಶೀಂ ಮೂಸಾ ಅಲಿಯಾಸ್ ಸುಲೈಮಾನ್ ಮತ್ತು ಆಲಿಭಾಯ್ ಅಲಿಯಾಸ್ ತಲ್ಹಾಬಾಯ್ ಎಂಬುವರ ರೇಖಾಚಿತ್ರಗಳನ್ನು ಕೂಡ ಪ್ರಕಟಿಸಲಾಗಿದ್ದು ಇವರು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇವರ ಬಂಧನಕ್ಕೆ ಸಹಾಯ ಮಾಡುವವರಿಗೆ 20 ಲಕ್ಷ ರು ಬಹುಮಾನವನ್ನ ಸಹ ಘೋಷಿಸಲಾಗಿದ್ದು ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಇವರನ್ನ ಹುಟ್ಟಡಗಿಸ್ತೇವೆ ಅಂತ ಭಾರತ ಸಜ್ಜಾಗ್ತಾ ಇದೆ.